ನೆಕ್ಸ್ಟ್ ಸಿನಿಮಾಗೆ ಯಾರೇ ಬಂದ್ರೂ ಈಗ ಒಂದು ಇದೆ ಹಿಂದೆ ಇಷ್ಟ ಆಗತ್ತೆ, ಒಂದಿಷ್ಟು ಕಲೆಕ್ಷನ್ ಮಾಡ್ತೀವಿ ಅದು ಇದು ಅಂತ. ಬಟ್ ಏನೂ ಗೊತ್ತಿಲ್ಲದೆ ಬಂದು ಕೋಟ್ಯಾಂತರ ರೂಪಾಯಿ ಹಾಕೋದು ಇದೆಯಲ್ಲ, ಒಂದು ಕತೆ ನಂಬ್ಕೊಂಡು ಇಲ್ಲ ಈ ಕತೆ ವರ್ಕ್ ಆಗುತ್ತೆ ಅಂತ ಆ ಕಾನ್ಫಿಡೆಂಟ್ ಇಟ್ಕೊಂಡು, ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು ಅವ್ರಿಗೆ. ಅಂಥ ಪ್ರೊಡ್ಯೂಸರ್ ಇಂಡಸ್ಟ್ರಿಗೂ ಬೇಕು. ಈಗೇನಕ್ಕೆ ಅಂದರೆ ಈಗ ಡಿಸ್ಟ್ರಿಬ್ಯೂಷನ್ನೂ ಬೇರೆಯವ್ರಿಗೆ ಕೊಡಲಿಲ್ಲ ಅವರು. ಕೇಳಿದ್ರು ನಮ್ಮದನ್ನು NRA ಅಂತಾರೆ, ನಾನ್ ರಿಫಂಡಬಲ್ ಅಮೌಂಟ್ ಅಂತ. ಎಂಟೈರ್ ಕರ್ನಾಟಕ ಸುಮಾರು ಜನ ಕೇಳಿದ್ರು, ಕೊಡಲೇ ಇಲ್ಲ ಮನುಷ್ಯ. ನನಗೆ ಭಯ ಬೇರೆ ಇತ್ತು, ಕೊಡ್ತಾ ಇಲ್ಲ ಗುರು, ಏನು ನಮ್ಮ ಸಿನಿಮಾ ಇವರು ಡಿಸ್ಟ್ರಿಬ್ಯೂಷನ್ ಇವರೇ ಮಾಡಿದ್ದಾರೆ ಹಿಂದೆ, ಮದಗಜ ರಾಬರ್ಟ್ ಎಲ್ಲ ಮಾಡಿದ್ದಾರೆ. ಬಟ್ ಅಲ್ಲಿ ದರ್ಶನ್ ಸರು ಶ್ರೀಮುರಳಿ ಅವ್ರು ಇರೋದು, ಇದು ಚಿಕ್ಕಣ್ಣನ ಪಿಕ್ಚರು, ಯಾರು ಬರ್ತಾರೆ ಎಲ್ಲಿ ಹಾಳು ಮಾಡ್ಬಿಡ್ತಾರೋ ಹಂಗೆ ಹಿಂಗೆ ಅಂತ. ಸೊ ಅದಾದಮೇಲೆ ಅಂದರು, ಇಲ್ಲ ಅಪ್ಪಾಜಿ ಚೆನ್ನಾಗಿದೆ, ಇದು ಬೇರೆಯವರು ಕೊಟ್ಟಿದ್ರೆ ಮಿಸ್ ಹೊಡೆದಿರೋದು, ನಾನು ಈ ಸಿನಿಮಾನ ಬಿಡಬಾರ್ದು, ಗೆಲ್ಲಿಸ್ಲೇಬೇಕು ಅಂದ್ಬಿಟ್ಟು ನಾನು ಮಾಡಿದೆ ಅಂತ. ಈಗ